ನಾವು ಇವತ್ತು ಈ ಜಿಲ್ಲೆಯಲ್ಲಿ ನಡೆದಂಥ ಒಂದು ಅಮಾಯಕನ ಒಂದು ಕೊಲೆಯ ಬಗ್ಗೆ ನಾವಿಲ್ಲಿ ಪತ್ರಿಕಾಗೋಷ್ಠಿ ನಡೆಸಲು ಉದ್ದೇಶಿಸಿ ಬಂದು ಕೂತ್ಕೊಂಡಿದೆ. ಆದರೆ ಈ ಜಿಲ್ಲೆಯಲ್ಲಿ ನಿರಂತರವಾಗಿ ಅಲ್ಪಸಂಖ್ಯಾತರ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಯನ್ನು ರಾಜ್ಯ ಸರ್ಕಾರ ಯಾವುದೇ ರೀತಿಯ ಗಂಭೀರವಾಗಿ ತೆಗೆದುಕೊಳ್ಳದೆ ಬಹಳ ಮೃದು ಸ್ವಭಾವವನ್ನು ತಾಳಿ ನಮ್ಮ ಸಹೋದರರು ಅಮಾಯಕವಾಗಿ ಇಲ್ಲಿ ಬಲಿಯಾಗ್ತಾ ಇದ್ದಾರೆ. ನಾವಿಲ್ಲಿ ರಾಜ್ಯ ಸರ್ಕಾರದಲ್ಲಿ ಕೇಳ್ತಾ ಇರೋದು, ನಮ್ಮ ಇಡೀ ಒಂದು ಸಮುದಾಯ ನಿಮ್ಮ ಪರವಾಗಿ ನಿಂತು ನೀವು ನಮ್ಮ ಇಡೀ ಜಿಲ್ಲೆಯ ರಾಜ್ಯದ ಶಾಂತಿಯನ್ನು ಕಾಪಾಡಲು ನೀವು ಯಶಸ್ವಿ ಆಗ್ತೀರಿ ಎಂದು ನಾವು ನಂಬಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ನಾವು ಹಗಲು ರಾತ್ರಿ ದುಡಿದು ಇಲ್ಲಿ ರಾಜ್ಯ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದೆ. ಆದರೆ ನಮಗೆ ಸಿಕ್ಕಿದಂಥ ಏನು ಫಲ ಅಂತ ಹೇಳಿದ್ರೆ ನಮ್ಮ ಅಮಾಯಕ ಜೀವಗಳು ಬಲಿಯಾಗ್ತಿರೋದು. ಇದು ಬಹಳ ಖೇದಕರ. ಇವಾಗ ಏನು ಜನ ಮಾತಾಡ್ತಾ ಇದ್ದಾರೆ, ನಮ್ಮ ಇಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಆರೈಕೆ ಹೇಳಿಕೆ ಕೊಡ್ತಾರೆ, ಹಳೆಯ ವೈಷಮ್ಯ ಅಂತೇಳಿ. ಹಳೆಯ ವೈಷಮ್ಯಕ್ಕೆ ಆ ಅಬ್ದುಲ್ ರಹಮಾನ್ ಅನ್ನೋ ವ್ಯಕ್ತಿ ಯಾವುದೇ ಗೂಂಡಾಗಿರಿಯಲ್ಲಿ ಭಾಗವಹಿಸಿದವನಲ್ಲ, ಯಾವುದೇ ಒಂದು ಪ್ರಕರಣ ಕೂಡ ಅವನ ಮೇಲೆ ದಾಖಲಾಗಿದ್ದಿಲ್ಲ. ಯಾವ ರೀತಿಯ ಹೇಳಿಕೆಯನ್ನು ಇವರು ಕೊಡ್ತಾರೆ ಎಂಬುದನ್ನು ನಮಗೆ ತಿಳಿತಾ ಇಲ್ಲ. ಒಂದು ವೇಳೆ ಅಂಥ ಹೇಳಿಕೆ ಕೊಟ್ಟಿದ್ದರೆ ದಿನೇಶ್ ಗುಂಡೂರಾವ್ ಅವರು ಇಡೀ ಅಲ್ಪಸಂಖ್ಯಾತ ಸಮುದಾಯದ ಜೊತೆ ಅವರು ಕ್ಷಮೆ ಯಾಚಿಸಬೇಕಂತ ನಾನು ಈ ಪತ್ರಿಕಾ ಮಾಧ್ಯಮದರ ಮುಖಾಂತರ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ನಾವು ಈ ಒಂದು ಸ್ವಾತಂತ್ರ್ಯ ಬಂದ ದಿನದಿಂದಲೂ ಇಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ಹಲ್ಲೆ ನಡೀತಾನೆ ಇದೆ. ಇತ್ತೀಚಿನ ದಿನದಲ್ಲಿ ಸೂಲಿಬೆಲೆ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲಿ ಬಂದು ಒಂದು ಭಾಷಣ ಮಾಡ್ತಾನೆ ಮೈಕೆ ಕಟ್ಟಿಕೊಂಡು. ಅದು ಪ್ರಥಮ ಭಾಷಣವಾಗಿರುತ್ತದೆ. ಆ ಭಾಷಣದ ತುಣುಕುಗಳು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಚಾರವಾದಾಗ ಇಲ್ಲಿ ನಮ್ಮ ಏನು ನಂಬರ್ 1 ಶಾಸಕರಂತ ಹೇಳ್ತಕ್ಕಂಥ ಹೆಗ್ಗಳಿಕೆ ಪಾತ್ರರಾದವರು ಹೇಳ್ತಾರೆ, ಒಂದು ಪತ್ರಿಕಾ ಮಾಧ್ಯಮದ ಮಿತ್ರ ಕೇಳಿದಾಗ, ಒಂದು ಪ್ರಾಣಿ ಕಚ್ಚುತ್ತದೆ, ಅದಕ್ಕೆ ನಾವು ಕಚ್ಚಲಿಕ್ಕೆ ಆಗ್ತದ ಅಂತ ಹೇಳಿ ಕೇಳುವುದಾದರೆ, ನಾವು ಇಲ್ಲಿ ಹಗಲು ರಾತ್ರಿ ದುಡಿದು ಈ ಪಕ್ಷವನ್ನು ಅಧಿಕಾರಕ್ಕೆ ತಂದದ್ದಕ್ಕೆ ನಾವು ಪಶ್ಚಾತ್ತಾಪ ಪಟ್ಟಿದ್ದೇವೆ. ಅಂಥ ಪ್ರಾಣಿಗಳನ್ನು ಎಲ್ಲಿ ಕೂಡಿ ಹಾಕಬೇಕು ಅಲ್ಲಿ ಕೂಡಿ ಹಾಕ್ಬೇಕು ತಾನೆ. ಈ ಶಾಸಕರು ನಮಗೆ ಕೊಡುವಂಥ ಅದು ಉತ್ತರವೇ? ಆ ಭಾಷಣ ಮಾಡಿದವನು ಭಾಷಣ ಮಾಡಿ ಹೋಗಿ ಆಯಿತು, ಇಲ್ಲಿ ನಮ್ಮ ಅಮಾಯಕರ ಬಲಿಯಾಯಿತು. ಒಂದು ರೌಡಿ ಶೀಟರ್ ಸಾವು ಕೂಡ ಇಲ್ಲಿ ನಡೆಯಬಾರದು. ನಾವು ಅದನ್ನು ಖಂಡಿಸ್ತೇವೆ. ಅದಕ್ಕೆ ಇಲ್ಲಿ ಕಾನೂನಿದೆ, ಕಾನೂನಿನ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗ್ಬೋದು. ಅದರ ಬದಲಾಗಿ ಒಬ್ಬ ಅಮಾಯಕ ಬೆಳಗ್ಗಿನ ಹೊತ್ತಿನಲ್ಲಿ ಏನೋ ತನ್ನ ಸಂಸಾರವನ್ನು ಸಾಕಲಿಕ್ಕೆ ವಾಹನವನ್ನು ತೆಗೆದುಕೊಂಡು ಹೋಗಿ ಕಷ್ಟಕರವಾದ ಈ ಮರಳಿನ ಏನು ಅದನ್ನು ಸಾಗಾಟನೆ ಮಾಡಿ ದಿನ ದೂಡುವಂಥ ಒಬ್ಬ ವ್ಯಕ್ತಿ, ಅದಲ್ಲದೆ ಪರಿಸರದಲ್ಲಿ ಎಲ್ಲ ಜಾತಿ ಧರ್ಮದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಂಥ ಒಬ್ಬ ಅಬ್ದುಲ್ ರಹಮಾನ್, ಯಾರೇ ಕರೆದರೂ ಅದು ಬಾಡಿಗೆ ಆಗಿರಲಿ ಅಥವಾ ಈ ಥರ ಯಾವುದೇ ವಿಷಯಕ್ಕಾದರೂ ಯಾವುದೇ ತಕರಾರಿಲ್ಲದೆ ಅವನು ಜನಸಾಮಾನ್ಯರ ಜೊತೆ ಬೆರೆತಂಥ ವ್ಯಕ್ತಿಯಾಗಿದ್ದಾನೆ. ಇಲ್ಲಿ ನಾವು ಹೇಳೋದು, ಇಲ್ಲಿ ಇರ್ತಕ್ಕಂಥ ಗೃಹ ಸಚಿವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಮೊನ್ನೆ ಬಂದು ಇಲ್ಲಿ ನಾವು ಏನೋ ಸ್ಕ್ವಾಡ್ ರಚನೆ ಮಾಡಿದ್ದೇವೆ, ಆ ಸ್ಕ್ವಾಡ್ ಮುಖಾಂತರ ಈ ಜಿಲ್ಲೆಯನ್ನು ಶಾಂತಿಗೆ ತರಲಿಕ್ಕೆ ಆಗ್ತದೆ. ಆ ಸ್ಕ್ವಾಡ್ನ ಹೆಸರು ಕೂಡ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ಯಾಕೆಂತಂದರೆ ಅದು ಕಾರ್ಯರೂಪಕ್ಕೆ ಬರೆದ ಸ್ಕ್ವಾಡ್ ಆಗಿದೆ. ಇಲ್ಲಿ ನಾವು ಹೇಳೋದು ಇಷ್ಟೇ, ನಮಗೆ ಇಲ್ಲಿ ಹೇಳಲಿಕ್ಕಿರುವುದು, ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಒತ್ತಾಯ ಮಾಡಲಿಕ್ಕಿರುವುದು, ಅಲ್ಪಸಂಖ್ಯಾತರಿಗೆ ಇಲ್ಲಿ ಏನು ಪಕ್ಷದ ಕೊರತೆ ಇಲ್ಲ. ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸಿ ಇಲ್ಲಿ ಅಧಿಕಾರಕ್ಕೆ ತರಬೇಕಂತಕ್ಕಂಥ ಯಾವುದೇ ಉತ್ಸಾಹ ಕೂಡ ಇಲ್ಲ. ಇಲ್ಲಿ ಪರ್ಯಾಯ ಪಕ್ಷ ಮುಸಲ್ಮಾನರು ತಯಾರು ಮಾಡಿಕೊಂಡು ಇಲ್ಲಿ ಅಧಿಕಾರವನ್ನು ನಡೆಸುವಂತಹ ಶಕ್ತಿ ಕೂಡ ಮುಸಲ್ಮಾನರಿಗಿದೆ. ಆದರೆ ನಾವು ಯಾಕೆ ಆ ಪಕ್ಷದ ಹಿಂದೆ ದುಂಬಾಗಿಲಾಗಿ ಬಿದ್ದಿದ್ದೇವೆ ಅಂತ ಹೇಳಿದರೆ, ನಾವು ಸ್ವಾತಂತ್ರ್ಯ ಪೂರ್ವದಿಂದಲೂ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ, ದಮನಿತರ, ದಲಿತರ ಎಲ್ಲರ ಕಣ್ಮಣಿಯಾಗಿ ಬೆಳೆದು ಬಂದಂಥ ಪಕ್ಷ ಅಂತೇಳಿ ನಾವು ಆ ಪಕ್ಷದ ಹಿಂದೆ ಬಿದ್ದು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರು ಸತ್ತಾಗಲೂ ಕೂಡ ಇಲ್ಲಿ ನ್ಯಾಯ ಸಿಗಲಿಲ್ಲ. ಆದರೆ ಈ ಕೊಲೆ ಇಲ್ಲಿಗೆ ಅಂತ್ಯ ಆಗಬೇಕು. ಈಗ ನಾವು ದೊಡ್ಡ ವಿಶೇಷತೆ ಏನಿಲ್ಲ, ಭರತ್ ಕುಂಬ್ಡೇಲ್ ಅಂತಕ್ಕಂಥ ಒಬ್ಬ BJPಯ ಸಾಮಾನ್ಯ ಕಾರ್ಯಕರ್ತ, ಸಂಘ ಪರಿವಾರದ ಕ್ರಿಮಿ ಅಂತ ಹೇಳ್ಬೋದು. ಅವನು ಅಲ್ಲಲ್ಲಿ ಏನು ಸ್ಟೇಜ್ ಕಟ್ಟಿಕೊಂಡು ಮೈಕೆ ಹಿಡಿದು ನಾವು ನೆತ್ತರನ್ನ ಹೊಳೆ ಹರಿಸ್ತೇವೆ ಅಂತ ಹೇಳುವಾಗ, ಇಲ್ಲಿಯ ಪೊಲೀಸ್ ಅಧಿಕಾರಿಗಳು, ನಾವೆಲ್ಲ ಪೊಲೀಸ್ ಅಧಿಕಾರಿಗಳನ್ನ ಹೇಳ್ತಾ ಇಲ್ಲ,
ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನ ಕೆಲಸ ಮಾಡಲು ಇಲ್ಲಿಯ ಸರ್ಕಾರ ಬಿಡ್ತಾ ಇಲ್ಲ ಅಂತೇಳಿ ನಾವು ಇಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಯಾಕಂತ ಹೇಳಿದ್ರೆ ಒಂದು ಭರತ್ ಕುಂಡೇಲ್ ಅಥವಾ ಒಂದು ಶರಣ್ ಪಂಪೇಲ್ ಅಂತಕ್ಕಂಥ ಒಬ್ಬ ಕ್ರಿಮಿಗಳು ಇವರನ್ನು ಬಂಧಿಸಿ ಜೈಲಿಗಟ್ಟಿದ್ರೆ ಈ ಮಂಗಳೂರನ್ನ ಶಾಂತಿ ಪ್ರದೇಶ ಇದು ಶಾಂತಿಯುತವಾಗಿ ಉಳಿಯುತ್ತದೆ. ಇದುವರೆಗೂ ಎಲ್ಲ ಕಡೆ ನಾವು ಮೈಕ ಕಟ್ಟಿಕೊಂಡು ಮಾಧ್ಯಮದ ಮುಂದೆ ನಿಂತುಕೊಂಡು ಪ್ರತಿಭಟನೆ ಮಾಡಿಕೊಂಡು ಏನೇ ನಾವು ತಲೆ ಕೆಳಗೆ ಮೇಲೆ ಮಾಡಿದರೂ ಈ ಎರಡು ವ್ಯಕ್ತಿಗಳ ಬಂಧನ ಆಗುವುದಿಲ್ಲ ಅಂತ ಹೇಳಿ. ಆದರೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದುಕೊಳ್ಳುವಂತಹ ನೈತಿಕತೆ ಇಲ್ಲ. ನಾವು ಇವತ್ತು ಮುಸ್ಲಿಂ ಯೂತ್ ಲೀಗ್ನ ಪರವಾಗಿ ಇಲ್ಲಿ ನಾವು ಮಾಧ್ಯಮದರ ಮುಂದೆ ನಾವು ಹೇಳಲಿಕ್ಕೆ ಬಯಸುವುದೇನಂತ ಹೇಳಿದ್ರೆ, ಇನ್ನೊಮ್ಮೆ ನಾನು ಪುನರುಚ್ಛಿಸ್ತೇನೆ, ಇಲ್ಲಿ ಯಾವುದೇ ಅಮಾಯಕನ ಕೊಲೆ ಆಗಬಾರ್ದು. ಕೊಲೆ ಆಗಬಾರ್ದು ಅಂತ ಹೇಳಿದರೆ ಇಲ್ಲಿಯ ಸಂಘ ಪರಿವಾರವನ್ನು ನಿಷೇಧಿಸಬೇಕು. ಇಲ್ಲಿಯ ಶರಣ್ ಪಂಪೇಲ್ ಏನಿದ್ದಾನೆ ಭರತ್ ಕುಂಡೇಲಿಗೆ ಪೊಲೀಸರು ಬಂಧನದ ಬಿಸಿಯನ್ನು ತೋರಿಸಬೇಕು. ಮೊನ್ನೆ ನಡೆದಂಥ ಈ ಕೊಲೆಗೆ ಇಲ್ಲಿಯ ಸರ್ಕಾರದ ಗೃಹ ಇಲಾಖೆಯ ವೈಫಲ್ಯ ಮತ್ತು ಇಲ್ಲಿ ಪೊಲೀಸರ ಅಜಾಗರೂಕತೆಯಿಂದಾಗಿ ಈ ಕೊಲೆ ನಡೆದಿದೆ. ನಾವು ಅನೇಕ ಬಾರಿ ಇಲ್ಲಿ ಒತ್ತಾಯಿಸ್ತಾ ಬಂದಿದ್ದೇವೆ. ಮಾಬ್ ಲಿಂಚಿಂಗ್ ಆದಾಗ ವಯನಾಡಿನ ಹುಡುಗನ ಒಂದು ಏನು ಕೊಲೆ ಆದಾಗ ನಾವು ಇಲ್ಲಿ ಬಂದು ಕೂತ್ಕೊಂಡು ನಾವು ಪರಮೇಶ್ವರ ಕೊಟ್ಟ ಹೇಳಿಕೆ ಸರಿ ಇಲ್ಲ ಅಂತ ಹೇಳಿ ನಾವು ಗೋಗರದು ಹೋದರು. ಪುನಃ ಈ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ಅದೇ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿದೆ. ಆದರೆ ಇವರ ಏನು ಅಜೆಂಡಾ ಇರ್ಬೋದು, ಇವರು ಈ ಸಮಾಜಕ್ಕೆ ಯಾವ ರೀತಿಯ ಉತ್ತರ ಕೊಡಲಿಕ್ಕೆ ಇವರು ಮುಂದಾಗಿದ್ದಾರೆ ಅನ್ನೋದನ್ನು ನಾವು ತಿಳಿಬೇಕಾಗ್ತದೆ. ಈಗ ಈ ಘಟನೆ ನಡೆದ ನಂತರ ಅಲ್ಪಸಂಖ್ಯಾತ ಮುಸಲ್ಮಾನರು ಸಾಲು ಸಾಲಾಗಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡ್ತಾ ಇದ್ದಾರೆ. ಯಾವುದೇ ಒಂದು ಹೋರಾಟದ ಕಿಚ್ಚು ಮಂಗಳೂರಿನಲ್ಲೇ ಪ್ರಾರಂಭವಾಗಿರೋದು, ಅದು ಸ್ವಾತಂತ್ರ್ಯ ಪೂರ್ವದಲ್ಲಿರ್ಬೋದು, ಅದರ ಮೊದಲಿರ್ಬೋದು, ಇಲ್ಲಿಂದಲೇ ಪ್ರಾರಂಭವಾಗಿದೆ. ಆದ್ದರಿಂದ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ತಿಳಿದುಕೊಳ್ಬೇಕು, ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಪಸಂಖ್ಯಾತ ಎಲ್ಲ ಮುಸಲ್ಮಾನರು ರಾಜೀನಾಮೆಗೆ ಮುಂದಾಗಿದ್ದಾರೆ ಅಂತ ಹೇಳಿ. ಆದರೆ ಈ ರಾಜ್ಯ ಸರ್ಕಾರದ ವೈಫಲ್ಯತೆ ಮತ್ತು ಇಲ್ಲಿ ನೀವು ಕೊಟ್ಟಂತ ಹೊಣೆಗಾರಿಕೆಯ ಯಾವುದು ಉಸ್ತುವಾರಿಗಳಿದ್ದಾರೆ, ಯಾವುದು ಶಾಸಕರುಗಳಿದ್ದಾರೆ, ಇವರ ವೈಫಲ್ಯವೇ ಆಗಿರುತ್ತದೆ ಎಂದು ನಾನು ನಿಮ್ಮಲ್ಲಿ ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಇಲ್ಲಿ ಕೂತ್ಕೊಂಡು ನಿಮ್ಮಲ್ಲಿ ಒತ್ತಾಯ ಮಾಡುವುದು, ನಮಗೆ ಒಳ್ಳೆಯ ಆಡಳಿತ ಕೊಡಿ, ನಮಗೆ ಯಾವುದೇ ಬಿಟ್ಟಿ ಭಾಗ್ಯದ ಅವಶ್ಯಕತೆ ಇಲ್ಲ ಅಂತ ನಾವು ಪುನರುಚ್ಚರಿಸ್ತೇವೆ. ನಮಗೆ ಬದುಕುವಂತ ಭಾಗ್ಯ ಕೊಡಿ. ಇಲ್ಲಿ ಬೆಳಿಗ್ಗೆ ಹೋದಂತ ಒಬ್ಬ ವ್ಯಕ್ತಿ ಸಾಯಂಕಾಲ ಹಿಂದೆ ತಿರುಗಿ ಬರುವಂತಹ ಪರಿಸ್ಥಿತಿ ಇಲ್ಲ. ಇಂಥ ಭದ್ರತೆಯನ್ನು ಕೊಡಿ. ಏನು ಭರತ್ ಕುಂಡೇಲ್ನನ್ನು ಬಂಧಿಸಲಿಕ್ಕೆ ಇಲ್ಲಿಯ ಸರ್ಕಾರಕ್ಕೆ ಏನು ನಾವು ವಿಧಾನಸೌಧ ಚಲೋ ಮಾಡುವಂತ ಪರಿಸ್ಥಿತಿ ಬರಬೇಕಾ? ಇಲ್ಲಿ ಶರಣ್ ಪಂಪೇಲ್ ಎಂಬಂತ ಒಬ್ಬ ಕ್ರಿಮಿಯನ್ನು ಬಂಧಿಸಲಿಕ್ಕೆ ನಾವು ವಿಧಾನಸೌಧ ಚಲೋ ಮಾಡುವಂತ ಪರಿಸ್ಥಿತಿ ಬರಬೇಕಾ? ಇಲ್ಲಿ ಮೊನ್ನೆ ನಾವು ಈ ಶವ ಅಲ್ಲಿ ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಘಟಾನುಘಟಿ ಪೊಲೀಸ್ ಅಧಿಕಾರಿಗಳು ಬಂದಾಗ FIR ದಾಖಲಾಗಿದೆ. ಅವರು ಕೋರ್ಟಿಂದ ಯಾವುದೇ ರೀತಿಯ ತಡೆ ತರ್ತಾರಂತ ಒಂದು ಯಾವುದು ಲೆಕ್ಕಕ್ಕಿಲ್ಲದಂತ ಹೇಳಿಕೆಯನ್ನು ಕೊಡ್ತಾರೆ. ಅದನ್ನು ಕೂಡ ನಮ್ಮ ನಾಯಕರು ಕೇಳಿಕೊಂಡು ಬಂದಿದ್ದಾರೆ. ಇಲ್ಲಿ ಬಂಧನ ಆಗುವುದಿಲ್ಲ. ಇಲ್ಲಿ ಅಲ್ಪಸಂಖ್ಯಾತ ಮುಸಲ್ಮಾನರು ಇಲ್ಲಿ ಏನೇ ನಡೆದರೂ 24 ಗಂಟೆ ಒಳಗೆ 24 ಜನರ ಬಂಧನ ಕೂಡ ಆಗ್ತದೆ. ಈ ಘಟನೆಯನ್ನು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಇದೇ ಶಾಸಕರ ಈ ಲಿಮಿಟಿಗೆ ಬರುವಂತ ಬೋಲಿಯಾರ್ ಎಂಬ ಕಡೆಯಲ್ಲಿ ಒಂದು ಪ್ರಕರಣ ನಡೀತದೆ. ಆ ಪ್ರಕರಣ ನಡೆದಾಗ ಅದೆಷ್ಟೋ ನಿರಪರಾಧಿಗಳ ಬಂಧನ ಆಗಿದೆ. ಅದಕ್ಕೆ ಯಾವ ಹಣೆಪಟ್ಟಿ ಕಟ್ಟಿದ್ರು? ಅದಕ್ಕೆ ಇಲ್ಲಿ ಒಂದು ಪರ್ಯಾಯ ರಾಜಕೀಯ ಪಕ್ಷದ ಹಣೆಪಟ್ಟಿಯನ್ನು ಕಟ್ಟಿ ಕೈ ತೊಳೆದುಕೊಂಡ್ರು. ಆದರೂ ನಾವು ಸುಮ್ಮನಿದ್ದೀವಿ. ನಾವು ಇನ್ನು ಹೇಳ್ತಾ ಇರೋದು, ಇಂದು ಮಧ್ಯಾಹ್ನ ಕೂಡ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರುಗಳು ಮಂಗಳೂರಿನ ಶಾದಿ ಮಾಲ್ನಲ್ಲಿ ಏನು ರಾಜೀನಾಮೆಯ ಸಭೆ ನಡೆಸಲಿಕ್ಕೆ ಮುಂದಾಗಿದ್ದಾರ, ನಾವು ಅವರ ಜೊತೆ ಹೇಳುವುದು ಪತ್ರಿಕಾ ಮಾಧ್ಯಮದ ಮುಖಾಂತರ, ನಿಮ್ಮ ರಾಜೀನಾಮೆ ಇಡೀ ರಾಜ್ಯಕ್ಕೆ ಮಾದರಿ ಆಗುವಂಥ ರಾಜೀನಾಮೆ ಆಗಿರಬೇಕು. ಅದರ ಏನು ಪರಿಣಾಮ ಇದೆ ಮುಂದಿನ ದಿನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಅದನ್ನು ಅವರಿಗೆ ತೋರಿಸಬೇಕು. ಇಲ್ಲಿ ನಮ್ಮ ಅಬ್ದುಲ್ ರೆಹಮಾನ್ ಎಂಬ ಸಹೋದರ ಒಂದು SKS ಬಂದ ಉಲಮಾ ಒಂದು ಸಂಘದ ಒಬ್ಬ ಕಾರ್ಯಕರ್ತನಾಗಿದ್ದಾನೆ ಮತ್ತು ನಾಯಕನಾಗಿದ್ದಾನೆ. ಒಬ್ಬ ಮಸೀದಿಯ ಕಾರ್ಯಕ್ರಮ ಮಾಡುವವನು ಯಾವುದೇ ರೀತಿಯ ಪ್ರಕರಣದಲ್ಲಿ ಭಾಗಿಯಾಗಲಿ ಅಲೆ ವೈಷಮ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ದಿನೇಶ್ ಗುಂಡೂರಾವ್ ಅವರು ಕ್ಷಮೆ ಯಾಚಿಸಬೇಕು. ಆ ಹೇಳಿಕೆ ಕೊಟ್ಟದಕ್ಕಾಗಿ ಇಲ್ಲಿ ಕ್ಷಮೆ ಯಾಚಿಸಬೇಕು ಈ ಜಿಲ್ಲೆಯ ಮುಸಲ್ಮಾನರೊಂದಿಗೆ. ಮುಸಲ್ಮಾನರು ಯಾರು ಇಲ್ಲಿ ಯಾವುದೇ ರೀತಿಯ ಈಗ ಸ್ವಯಂ ಪ್ರೇರಿತ ಬಂದಿಗೆ ಕರೆ ಕೊಟ್ಟಾಗ ಇಲ್ಲಿ ಯಾವುದೇ ರೀತಿಯ ಅನಾಹುತಗಳು ನಡೆದಿಲ್ಲ. ಯಾವುದು ಕೂಡ ಯಾವುದೇ ಬಸ್ಸಿಗೆ ಹಾನಿ ಮಾಡಲಿಲ್ಲ, ಯಾವುದೇ ಪಾದಾಚಾರಿಗೆ ಅನ್ಯಾಯ ಮಾಡಲಿಲ್ಲ. ಮೊನ್ನೆ ಸುಹಾಸ್ ಶೆಟ್ಟಿ ಕೊಲೆ ಆದಾಗ ಶರಣ್ ಪಂಪೇಲ್ ಎಂಬ ಒಂದು ವ್ಯಕ್ತಿ ಬಂಧನ ಕರೆ ಕೊಡ್ತಾನೆ. ಅದು ಯಾವ ಸಿನಿಮೆಯ ರೀತಿಯಲ್ಲಿ ಬಂಧನ ಆಗ್ತದೆ? 7:30 ಗಂಟೆ ಬಂಧನ ಆಗ್ತದೆ, 8:30 ಗಂಟೆಗೆ ಜಾಮೀನು ಮಂಜೂರಾಗ್ತದೆ. ಬಹಳ ದೊಡ್ಡ ಗಂಭೀರ ಪ್ರಕರಣ. ಅದೆಷ್ಟೋ ಬಸ್ಸಿಗಳಿಗೆ ಹಾನಿಯಾಗಿದೆ, ಅದೆಷ್ಟೋ ವ್ಯಾಪಾರಿಗಳಿಗೆ ನಷ್ಟ ಆಗಿದೆ, ಎಷ್ಟೋ ಜನರಿಗೆ ಚೂರಿ ಇರಿತಾಗಿದೆ.
ಇದೆಲ್ಲ ಪ್ರಕರಣವನ್ನು ಅರ್ಧ ಗಂಟೆಯಲ್ಲಿ ಸುಖಾಂತ್ಯಗೊಳಿಸುವುದಾದರೆ ಈ ಜಿಲ್ಲೆಯ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮೇಲೆ ಅಥವಾ ಇಲ್ಲಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ನಾವು ಯಾವ ರೀತಿಯ ಧೈರ್ಯವನ್ನು ಇಡಬಹುದು, ಯಾವ ನಂಬಿಕೆಯನ್ನು ನಾವು ಇಡಬಹುದು ಅಂತೇಳಿ ನಾನಿಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ನಾವಿದು ಬಹಳ ಬೇಸರದಲ್ಲಿ ಮಾತಾಡುವಂಥ ಮಾತಾಗಿರ್ತದೆ. ಒಬ್ಬ ಅಮಾಯಕ ಅವನನ್ನು ಬಾಡಿಗೆ ಈ ರೀತಿ ಅಲ್ಲೇ ಕೊಲೆ ನಡೆಯುವುದಾದರೆ ಹೇಗೆ ನಾವು ಒಬ್ಬ ಸಂಸಾರ ಕಟ್ಟಿಕೊಳ್ಳಿಕ್ಕೆ ಒಂದು ಆದಿ ಬೀದಿಗೆ ಹೋಗುದು? ಯಾವ ರೀತಿಯ ಫೋನ್ ಕರೆಗೆಲ್ಲ ಬರ್ಬೋದು? ಒಂದು ಬಾಡಿಗೆಗೆ ಕರೆದು ಒಬ್ಬ ಅಮಾನುಷವಾಗಿ ಕೊಲೆ ಮಾಡುವುದಾದರೆ ಅದನ್ನು ಏನು ಯಾವ ರೀತಿ ಪ್ರತಿಕ್ರಿಯೆ ಅಂದರೆ ರಿವೆಂಜ್ ಕೊಲೆ ಅಂತ. ಯಾವ ರೀತಿಯ ರಿವೆಂಜ್ ಇಲ್ಲ. ಇದು ಅಮಾಯಕ ಮುಸಲ್ಮಾನರನ್ನ ಗುರಿಯಾಗಿಸಿಕೊಂಡು ಮಾಡುವಂತ ಕೊಲೆ. ಈ ಕೊಲೆಗೆ ತಕ್ಕ ಶಿಕ್ಷೆ ಆಗಬೇಕು. ಯಾರೆಲ್ಲ ಅಲ್ಲಿ ಆ ವ್ಯಕ್ತಿಯ ಮನೆಗೆ ಇಡೀ ನಮ್ಮ ಗೃಹ ಇಲಾಖೆಯಿಂದ ಎಲ್ಲ ಮುಖ್ಯಮಂತ್ರಿಗಳು ಸಮೇತ ಭೇಟಿ ನೀಡಿ ಸತ್ಯಾಸತ್ಯತೆ ತಿಳಿದು ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ನ್ಯಾಯ ಕೊಡಬೇಕಂತೇಳಿ ನಾವು ಪತ್ರಿಕಾ ಮುಖಾಂತರ ವಿನಂತಿ ಮಾಡಿಕೊಂಡು ಈ ಪತ್ರಿಕಾ ಗೋಷ್ಠಿಯನ್ನು ನಾನು ಮುಗಿಸ್ತೇನೆ.